ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತು ನಾವು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಇದು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಕ್ವಶನ್ ಪೇಪರ್ ಪ್ಯಾಟರ್ನು. ಇದು ಬಂದು ನಿಮಗೆ 40 ಮಾರ್ಕ್ಸಿಗೆ ಇರುತ್ತೆ. ಆ್ಯಂಡ್ ತುಂಬ ಜನ ತುಂಬ ತಲೆ ಕೆಡ್ಸ್ಕೊಂಡಿದ್ದೀರ ನೀವು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಬಗ್ಗೆನೇ ಜಾಸ್ತಿ ನನಗೆ ಮೆಸೇಜಸ್ ಮಾಡ್ತಿರ್ತೀರ. ಲೈಕ್ ನೀವೇ ಯೋಚನೆ ಮಾಡಿ, ಇವಾಗ ಕನ್ನಡ ಇಂಗ್ಲೀಷ್ ಎರಡೂ ನೀವು ಅಟೆಂಡ್ ಮಾಡಿ ಬಂದಿದ್ದು 80 ಮಾರ್ಕ್ಸಿಗೆ ಅಲ್ವಾ. 80 ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ದೆ ಅಂದರೆ 40 ಮಾರ್ಕ್ಸ್ ಯಾವ ಲೆಕ್ಕ ಹೇಳಿ ನಿಮಗೆಲ್ಲನೂ ಆಯಿತಾ. ಇದು ಬಂದು ನಿಮಗೆ 1.5 ಅವರ್ಸ್ ಇರುತ್ತೆ. 3 ಸೆಕ್ಷನ್ಸ್ ಇರುತ್ತೆ, 1, 2, 3 ABC ಅಂತ. ಸೊ ಏನಂದರೆ ಫಸ್ಟ್ ಸೆಕ್ಷನಲ್ಲಿ ಬಂದುಬಿಟ್ಟು ನಿಮಗೆ 5 ಕ್ವಶನ್ಸ್ ಇರುತ್ತೆ. ಈ 5 ಕ್ವಶನ್ಸಲ್ಲಿ ಆಪ್ಷನಲ್ಲಿ ಯಾವುದೂ ಇಲ್ಲ. ಬೇರೆ ಸಬ್ಜೆಕ್ಟಲ್ಲೆಲ್ಲ ನಿಮಗೆ ಆಪ್ಷನಲ್ಲಿ ಇರುತ್ತಲ್ವಾ. ಈ 5ಅಲ್ಲಿ ನೀವು 5 ಕ್ವಶನ್ಸ್ನೂ ಅಟೆಂಡ್ ಮಾಡಬೇಕು, ಓಕೆನಾ. ಈಚ್ ಕ್ವಶನ್ಸ್ ಕ್ಯಾರಿ 2 ಮಾರ್ಕ್ಸು. ನೆಕ್ಸ್ಟು ಸೆಕ್ಷನ್ ಬಿನಲ್ಲಿ ಬಂದುಬಿಟ್ಟು ಮೀಡಿಯಮ್ ಆನ್ಸರ್ ಕ್ವಶನು. ಇದರಲ್ಲಿ ನಿಮಗೆ 6 ಕೊಟ್ಟಿದ್ದಾನೆ ನೋಡಿ, 1, 2, 3, 4, 5 6 ಕ್ವಶನ್ಸ್ ಕೊಟ್ಟಿದ್ದಾನೆ. ಈ 6 ಕ್ವಶನ್ಸಲ್ಲಿ ಯಾವುದಾದ್ರು 4 ಕ್ವಶನ್ಸ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಈಚ್ ಕ್ವಶನ್ಸ್ ಕ್ಯಾರಿ 5 ಮಾರ್ಕ್ಸ್. ಇಲ್ಲಿ ಎಷ್ಟು ಮಾರ್ಕ್ಸು? 2 ಮಾರ್ಕ್ಸು. ಇಲ್ಲಿ ಬಂದು ನಿಮಗೆ 5 ಮಾರ್ಕ್ಸು, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಸೆಕ್ಷನ್ ಸಿ ಲಾಂಗ್ ಆನ್ಸರ್ಸ್ ಓನ್ಲಿ. ಇದಕ್ಕೆ ಎಷ್ಟು ಮಾರ್ಕ್ಸ್ ಅಂದರೆ 10 ಮಾರ್ಕ್ಸ್. ಇದಕ್ಕೆ 2 ಕ್ವಶನ್ಸ್ ಕೊಟ್ಟಿರ್ತಾನೆ. 2 ಕ್ವಶನ್ಸಲ್ಲಿ ಯಾವುದಾದ್ರು 1 ಕ್ವಶನ್ನ ಅಟೆಂಡ್ ಮಾಡಬೇಕು, ಓಕೆನಾ. ಇವಾಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಅರ್ಥ ಆಯ್ತಲ್ವಾ. ಇವಾಗ ಬರೋಣ, ಓಕೆನಾ, ಹೇಗೆ ಅಟೆಂಡ್ ಮಾಡಬೇಕಂತ. ಇಲ್ಲಿ ನೋಡಿ, ಫಸ್ಟ್ ಮೇನಲ್ಲಿ 2 ಮಾರ್ಕ್ಸಿಗೆ ಕೇಳಿರ್ತಾನೆ. ಸ್ಟಾರ್ಟಿಂಗಲ್ಲೇ 2 ಮಾರ್ಕ್ಸಿಗೆ ನಿಮಗೆ ಕ್ಲೀನಾಗಿ ಗೊತ್ತಿರಲ್ಲ. ಸೊ ಏನು ಮಾಡಿ ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಪೇಜಲ್ಲಿ 2 ಮಾರ್ಕ್ಸನ್ನ ಅಟೆಂಡ್ ಮಾಡೋದಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆ ಅಲ್ವಾ. 2 ಮಾರ್ಕ್ಸಿಂದು ಏನು ಮಾಡ್ತೀರ ಅಂದರೆ ನೀವು ಆಲ್ಮೋಸ್ಟ್ ಸ್ವಲ್ಪ ಆನ್ಸರ್ ಗೊತ್ತಿಲ್ಲ ಅಂದರೆ ಓನ್ ಆನ್ಸರ್ನ ಅಟೆಂಡ್ ಮಾಡೋಕ್ಕೆ ಹೋಗ್ತೀರ. ಸೊ ಏನು ಮಾಡಿ ಅಂದರೆ 2 ಮಾರ್ಕ್ಸಿಂದು ಲಾಸ್ಟ್ ಮೇನ್ಗೆ ಹಾಕೋಬಿಡಿ, ಓಕೆನಾ. 2 ಮಾರ್ಕ್ಸಿಂದು ಫಸ್ಟ್ ಶೀಟಲ್ಲಿ ನೀವು ಅಟೆಂಡ್ ಮಾಡಬೇಕಂದ್ರೆ ಪಕ್ಕಾ ಗೊತ್ತಿರ್ಬೇಕು ನಿಮಗೆ ಆನ್ಸರು, ಓಕೆನಾ. ಫುಲ್ ಕಾನ್ಫಿಡೆಂಟಾಗಿದ್ದರೆ ಮಾತ್ರ ಫಸ್ಟ್ ಶೀಟಲ್ಲಿ ಅಟೆಂಡ್ ಮಾಡಿ, ಇಲ್ಲಾಂದರೆ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಮೇನ್ ಮತ್ತು ಥರ್ಡ್ ಮೇನು. ಸೆಕೆಂಡ್ ಮೇನ್ ಮತ್ತು ಥರ್ಡ್ ಮೇನಲ್ಲಿ ಯಾವುದು ನಿಮಗೆ ಪಕ್ಕಾ ಗೊತ್ತಿದೆ, ಕಾನ್ಫಿಡೆಂಟಾಗಿದೆ, ಈ ಆನ್ಸರ್ ನನಗೆ ಗೊತ್ತಿದೆ ಅಂತ, ಆ ಆನ್ಸರ್ನ ನೀವು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿ, ಓಕೆನಾ. ಯಾಕಂದರೆ ವ್ಯಾಲ್ಯುವೇಷನ್ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಫಸ್ಟು ಕ್ವಶನ್ ನೋಡ್ತಾರೆ. ಫಸ್ಟ್ ಕ್ವಶನಲ್ಲೇ ಗೊತ್ತಾಗೋಗುತ್ತೆ ನೀವು ಎಷ್ಟು ಚೆನ್ನಾಗಿ ಓದಿದ್ದೀರ ಅಂತ. ಸೊ ಏನಂದರೆ ನೀವು ಕ್ಲೀನಾಗಿ ಫಸ್ಟ್ ಕ್ವಶನ್ ಏನು ಅಟೆಂಡ್ ಮಾಡ್ತೀರೋ ಅದನ್ನು ಕ್ಲೀನಾಗಿ ಮಾಡಿ. ಮತ್ತು ಪಾಯಿಂಟ್ಸ್ ಎಲ್ಲ ಇರುತ್ತಲ್ಲ, ಪಾಯಿಂಟ್ಸು ಸಬ್ ಪಾಯಿಂಟ್ಸು, ಅದನ್ನೆಲ್ಲ ಆಲ್ಮೋಸ್ಟ್ ಅಂಡರ್ಲೈನ್ ಮಾಡಿ. ಏನು ಮಾಡ್ತಾರೆ ಅಂದರೆ ಒಳಗಡೆ ನೀವೇನು ಡೀಟೇಲಾಗಿ ಬರೆದಿರ್ತೀರಲ್ಲ ಅದನ್ನು ಯಾರೂ ನೋಡೋಕ್ಕೆ ಹೋಗಲ್ಲ. ಮೇನ್ ಪಾಯಿಂಟ್ ನೋಡಿ ಮೇಲ್ಗಡೆ ನೋಡ್ತಾರೆ. ಆಮೇಲೆ ಏನಾದರೂ ಆನ್ಸರ್ ಗೊತ್ತಾಗಿಲ್ಲ, ಇದೇನು ನಾನೇ ಏನೋ ಒಂದು ಓದಿದ್ದೀನಿ, ಇಲ್ಲೇನೋ ಒಂದು ಐತೆ, ಅದೆಲ್ಲ ತಲೆ ಕೆಡಿಸ್ಕೊಬಿಡಿ. ಅದು ನೋಡಿ, ಕನ್ನಡ ಇಂಗ್ಲೀಷ್ ಎರಡಲ್ಲೂ ನೋಡಿ. ಲೈಕ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ನೀವು ಸ್ಕೂಲ್ ಟೈಮಿಂದ ಓದ್ಕೊ ಬಂದಿರ್ತೀರ. ಸೊ ನಿಮಗೆ ಗೊತ್ತಿರುತ್ತೆ. ಇವಾಗ ಪೊಲ್ಯೂಷನ್ ರಿಲೇಟೆಡ್ ಕ್ವಶನು 10 ಮಾರ್ಕ್ಸಿಗೆ ಕೇಳ್ತಾನೆ ಅಂತ ಅಂದ್ಕೊಳ್ಳೋಣ, ಓಕೆನಾ. ನೀವು ಪೊಲ್ಯೂಷನ್ ರಿಲೇಟೆಡ್ ಓದಲ್ಲ, ಬಟ್ ನಿಮ್ಗೆ ಗೊತ್ತು ತಾನೇ ಯಾವ್ಯಾವ ಪೊಲ್ಯೂಷನ್ ಇದೆ, ಅದರಿಂದ ಯಾವ ಥರ ತೊಂದರೆ ಆಗ್ತಾಯಿದೆ. ಈಗ ನಾಯ್ಸ್ ಪೊಲ್ಯೂಷನು ಯಾವಾಗಾಗುತ್ತೆ? ದೀಪಾವಳಿ ಟೈಮಲ್ಲಿ ಆಗುತ್ತೆ. ಇವಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ಕೊಳ್ಳಿ, ಪ್ಲಸ್ ಅದ್ರ ಜೊತೆ ಒಂದು ಎಕ್ಸಾಂಪಲ್ ಹಾಕಿ, ಓಕೆನಾ. ಅದರಿಂದ ಏನು ಕಾಸಸ್ ಆಗ್ತಿದೆ, ಎಫೆಕ್ಟ್ಸ್ ಏನು, ಆ ಥರ ನೀವೇ ಒಂದು ಸ್ವಲ್ಪ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಆನ್ಸರ್ಸ್ನ ಅಟೆಂಡ್ ಮಾಡಿ. ಸುಮ್ಮನೆ ಬ್ಲ್ಯಾಂಕ್ ಬಿಟ್ಟು ಬರೋ ಬದಲು ಓನಾಗೋದು ಅಟೆಂಡ್ ಮಾಡಿ, ಓಕೆನಾ. ಈಗ 10 ಮಾರ್ಕ್ಸಿಗಿದೆ ಅಲ್ವಾ, ಅಟ್ಲೀಸ್ಟ್ 5 ಮಾರ್ಕ್ಸ್ ಅದು ಸಿಗಲಿ. ಈವನ್ ಇಲ್ಲಿ 4 ಮಾರ್ಕ್ಸಲ್ಲಿ. ಆ್ಯಂಡ್ ಇದಕ್ಕೆಲ್ಲ ಬಂದುಬಿಟ್ಟು ನೀವು ಆದಷ್ಟು 2 to 3 ಪೇಜಸ್ಸು 2 to 3 ಪೇಜಸ್ ಆನ್ಸರ್ಸ್ನ ಅಟೆಂಡ್ ಮಾಡಿ, ಓಕೆನಾ. ಇಲ್ಲಿ ಬಂದುಬಿಟ್ಟು ಒಂದು 4 ಪೇಜಸ್ಸು 4 to 5 ಪೇಜಸ್ ಮಾಡಿ. ಏನು ಮಾಡಿ ಅಂದರೆ ಫಸ್ಟ್ ಏನು ಮಾಡಿ ಅಂದರೆ ಸಬ್ ಪಾಯಿಂಟ್ಸನ್ನೇ 1 ಪೇಜಸ್ಸಲ್ಲೆಲ್ಲ ಫುಲ್ ತುಂಬಿಸ್ಬಿಡಿ. ಸೊ ಏನಾಗುತ್ತೆ ಅಂದರೆ 1 ಪೇಜ್ ಅಲ್ಲಿಗೆ ಮುಗಿಯುತ್ತೆ. ಇಲ್ಲಾಂದರೆ ಈಗ ಸಬ್ ಪಾಯಿಂಟ್ ಮಾಡುವಾಗ ನೀವು ಏನು ಮಾಡ್ತೀರ ಅಂದರೆ ಇಲ್ಲಿ ಪಾಯಿಂಟ್ ವೈಸ್ ಹಿಂಗೆ ಆಗ್ತೀರ ಅಲ್ವಾ, ಅದ್ರ ಬದಲು ಏನು ಮಾಡಿ ಒಂದು ಡಯಾಗ್ರಾಮ್ ಥರ ಮಾಡಿಬಿಟ್ಟು ಹಿಂಗೆ, ಅರ್ಥ ಆಗ್ತಿದೆ ಅಲ್ವಾ, ಈ ಥರ ಡಯಾಗ್ರಾಮ್ ಥರ ಮಾಡಿ ಹಾಕಿ. ಸೊ ಅವಾಗ ಏನಾಗುತ್ತೆ ಅಂದರೆ ಪೇಜ್ ಜಾಸ್ತಿ ತುಂಬ್ತಾ ಹೋಗುತ್ತೆ, ಓಕೆನಾ. ನಿಮಗೆ ಒಳಗಡೆ ಕಂಟೆಂಟ್ಗಿಂತ ಫಸ್ಟು ಈ ಥರ ಐಟಮ್ಸ್ನ ನೋಡ್ತಾರೆ. ಅಂದರೆ ಯಾವ ಥರ ಇದೆ, ಯಾವ ಥರ ಪ್ರೆಸೆಂಟೇಷನ್ ಮಾಡಿದ್ದೀರ ನೀವು, ಇದನ್ನೆಲ್ಲ ನೋಡ್ತಾರೆ, ಓಕೆನಾ. ಇದು ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಎನ್ವಿರಾನ್ಮೆಂಟಲ್ ಸ್ಟಡೀಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಇನ್ ಕೇಸ್ ಅದನ್ನೇನಾದರೂ ಸಾಲ್ವ್ ಮಾಡಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ವಾಯ್ಸ್.